ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪರೀಕ್ಷೆ ಕುರಿತು ನಾವು ಫಾಸ್ಟ್ ರಿವಿಷನನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಪೇಪರ್ ಕ್ರಮಾಂಕ 1ರ 9ನೇ ಯೂನಿಟ್ ಪರಿಸರ ಅಧ್ಯಯನ. ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳುತ್ತಿದ್ದೇನೆ. ಅತಿ ಚಿಕ್ಕ ವಿಡಿಯೋ ಮತ್ತು ತುಂಬ ಇಂಪಾರ್ಟೆಂಟ್ ಇರುವಂಥ ವಿಷಯವನ್ನು ನಿಮ್ಮೆದುರಿಗೆ ನಾನು ಪ್ರಸ್ತುತಪಡಿಸುತ್ತಿದ್ದೇನೆ. ಇಲ್ಲಿ ಪರಿಸರ ವಿಷಯಕ್ಕೆ ಸಂಬಂಧಿಸಿದ ಕಾಯ್ದೆಗಳು ಮತ್ತು ಪರಿಸರ ವಿಷಯಕ್ಕೆ ಸಂಬಂಧಿಸಿದ ಮಹತ್ವದ ದಿನಗಳ ಬಗ್ಗೆ ನಾವು ನೋಡೋಣ. ಒಂದು ಕ್ವಶನ್ ಕಂಪಲ್ಸರಿಯಾಗಿ ಕೇಳುತ್ತಾರೆ, 2 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಈ ಒಂದು ವಿಡಿಯೋದಿಂದ ನಿಮಗೆ ಸಿಗುತ್ತದೆ. ಮಹತ್ವದ ಕಾಯ್ದೆಗಳು 1927ರಂದು ಅಂದರೆ ಭಾರತ ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚೆನೆ ಬ್ರಿಟಿಷರ ಕಾಲಾವಧಿಯಲ್ಲಿ ಇಂಡಿಯಾ ಫಾರೆಸ್ಟ್ ಆಕ್ಟ್ ಅನ್ನು ಜಾರಿಯಲ್ಲಿ ತರಲಾಯಿತು. ಭಾರತ ಅರಣ್ಯ ಕಾಯ್ದೆ 1972 ಅಲ್ಲಿ ವೈಲ್ಡ್ ಲೈಫ್ ಆಕ್ಟ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ತರಲಾಯಿತು. 1974 ಅಲ್ಲಿ ಜಲ ರಕ್ಷಣೆ ವಾಟರ್ ಆಕ್ಟ್ ಅನ್ನು ತರಲಾಯಿತು. 1980 ಅಲ್ಲಿ ಫಾರೆಸ್ಟ್ ಆಕ್ಟ್, ಭಾರತ ದೇಶ ಸ್ವತಂತ್ರಗೊಂಡ ನಂತರ ಅರಣ್ಯ ಕಾಯ್ದೆಯನ್ನು ತರಲಾಗಿದೆ 1980 ಅಲ್ಲಿ. 1981 ಅಲ್ಲಿ ಏರ್ ಹವೆ ಸಂರಕ್ಷಣೆ ಕಾಯ್ದೆ, ಏರ್ ಪ್ರೊಟೆಕ್ಷನ್ ಆಕ್ಟ್. 1985ದಲ್ಲಿ ಭಾರತ ಸರ್ಕಾರದವರು ಒಂದು ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಸ್ವತಂತ್ರವಾದ ಮಂತ್ರಾಲಯ ಸ್ಥಾಪನೆ ಮಾಡಿದ್ದರು. ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿಯನ್ನು ಸ್ಥಾಪನೆ ಮಾಡಲಾಗಿದೆ 1985. 1986 ಅಲ್ಲಿ ಪ್ರಪ್ರಥಮವಾಗಿ ಅಂಬ್ರೆಲಾ ಆಕ್ಟ್ ಅಂತೇಳಿ ಕರಿತೀವಿ. ಇದನ್ನು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಒಂದು ದೊಡ್ಡ ಕಾಯ್ದೆಯನ್ನು ತರಲಾಯಿತು. 1989 ಅಲ್ಲಿ ಹಜಾರ್ಡಸ್ ವೇಸ್ಟ್ ಕಂಟ್ರೋಲ್ ಕಾಯ್ದೆಯನ್ನು ತರಲಾಗಿದೆ. ಹಜಾರ್ಡಸ್ ಅಂದ್ರೆ ನಾವೇನು ಕರಿತೀವಿ, ಹಾನಿ ಉಂಟು ಮಾಡುವ ಘನತ್ಯಾಜ್ಯ ಪದಾರ್ಥಗಳನ್ನು ನಿಯಂತ್ರಣ ಇಡುವ ಕಾಯ್ದೆ ತರಲಾಗಿದೆ. 2000 ಇಸ್ವಿದೊಳಗ ಸೌಂಡ್, ನಾವು ಏನು ಧ್ವನಿ ಸೌಂಡ್ ಏನಂತ ಹೇಳಿ ಕರಿತೇವೆ. ಈಗ ದೀಪಾವಳಿ ಹಬ್ಬ ಅದ್ರಿ, ಈಗ ನಾವು ಚೋಟೆ ಹಾರಿಸ್ತೀವಿ, ಈಗ ನಾವೆಲ್ಲ ಪಟಾಕಿ ಹಾರಿಸ್ತಿರ್ತೀವಿ ರೀ. ರಾತ್ರಿ 10 ಗಂಟೆ ನಂತರ ಹಾರಿಸ್ಲಿಕ್ಕೆ ಬರಂಗಿಲ್ರಿ. ಸೌಂಡ್ ಕಂಟ್ರೋಲ್ ನಿಯಂತ್ರಣ ಇಡುವಂತ ಕಾಯ್ದೆ ಬರಲಾಗಿದೆ, ಸರ್ಕಾರದವರು ತೆಗೆದುಕೊಂಡಿದ್ದಾರೆ. 2002ರಲ್ಲಿ ಬಯೋಡೈವರ್ಸಿಟಿ ಆಕ್ಟ್ ಅನ್ನು ತರಲಾಗಿದೆ, ಜೈವ ವೈವಿಧ್ಯತೆ ಕಾಯ್ದೆ. 2005ರಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಆಕ್ಟ್. ಡಿಸಾಸ್ಟರ್ ಅಂದ್ರೆ ಆಪತ್ತು. ಒಮ್ಮೆದೊಮ್ಮೆಲೆ ಮೊನ್ನೆ ನೋಡ್ರಿ ಜೋರು ಮಳೆ ಬಂದ್ಬಿಟ್ಟಿತ್ತು ನಮ್ಮ ಸೊಲ್ಲಾಪುರ ಜಿಲ್ಲೆಗೆ. ಅಕ್ಕಲ್ಕೋಟದೊಳಗೆ ಮಹಾಪೌರ್, ಅಕ್ಕಲ್ಕೋಟೆಗೆ ಎಂದೂ ಮಳೆನೂ ಬರೋಂಗಿಲ್ರಿ. ಏಕ್ದಮ್ ಬರಗಾಲ ಪರಿಸ್ಥಿತಿ ಇರುವಂಥ ಇದು ನಮ್ಮ ತಾಲೂಕು. ಒಮ್ಮೆಲೆ ಮಳೆ ಬಂದು ಮಹಾಪೂರ್ ಬಂದಿತ್ತು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್, ಆಪತ್ತು ಆದ ನಂತರ ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಕಾಯ್ದೆ 2005ರಲ್ಲಿ ತರಲಾಗಿದೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್. ಅದಾದ ನಂತರ ಮಹತ್ವದ ದಿವಸಗಳು: 5 ಜೂನ್ ಪರಿಸರ ದಿವಸ, ಎನ್ವಿರಾನ್ಮೆಂಟ್ ಡೇ. 22 ಏಪ್ರಿಲ್ ಅರ್ತ್ ಪೃಥ್ವಿಯ ದಿವಸ. 21 ಮಾರ್ಚ್ ಅರಣ್ಯ ದಿವಸ. 3 ಮಾರ್ಚ್ ವನ್ಯಜೀವಿ ಸಂರಕ್ಷಣೆ ದಿವಸ. 22 ಮಾರ್ಚ್ ಜಲ ದಿವಸ. 2 ಫೆಬ್ರವರಿ ವೆಟ್ ಲ್ಯಾಂಡ್ ಅಂತ ಕರೀತಾರೆ, ನೀರಿನಿಂದ ಕೂಡಿದ ಜಲ ಪ್ರದೇಶ, ಜವಳು ಪ್ರದೇಶ ಅಂತ ಕರೀತಾರೆ, ವೆಟ್ ಲ್ಯಾಂಡ್. 16 ಸೆಪ್ಟೆಂಬರ್ ಓಝೋನ್ ಡೇ. 16 ಸೆಪ್ಟೆಂಬರ್ ಓಝೋನ್, ಓ ಬರೋದು ಕೆಳಗಡೆ 3 ಸಿಂಬಲ್ ಅದ್ರ, 3 ಸಿಂಬಲ್, O3, ಓಝೋನ್ ಡೇ 16 ಸೆಪ್ಟೆಂಬರ್. 22 ಮೇ ಬಯೋಡೈವರ್ಸಿಟಿ, ಜೈವ ವೈವಿಧ್ಯತೆ ದಿವಸ. 5 ಡಿಸೆಂಬರ್ ಮಣ್ಣಿನ ದಿವಸ. 21 ಜೂನ್ ಜಾಗತಿಕ ಕ್ಲೈಮೇಟ್ ಡೇ ಅಥವಾ ಕ್ಲೈಮೇಟ್ ಚೇಂಜ್ ಡೇ. ಸೊ ಈ ರೀತಿ ಇಂಪಾರ್ಟೆಂಟ್ ಡೇಸ್ಗಳನ್ನು ಪ್ಲೀಸ್ ನೆನಪನ್ನ ಇಟ್ಟುಕೊಳ್ಬೇಕು. ಥ್ಯಾಂಕ್ ಯು, ನಮಸ್ತೆ.